ಆಮೇಲೆ ಯಾವ್ಯಾವ ತರಕಾರಿ ತಿಂತೀರಾ ಎಲ್ಲ ತರಕಾರಿ ಬೀಜಗಳು, ಎಲ್ಲ ಹಣ್ಣಿನ ಬೀಜಗಳು ಸಿಕ್ಕಾಪಟ್ಟೆ ಬೆಲೆ, ನಿಮ್ಗೆ ಒಳ್ಳೆ ದುಡ್ಡು ಸಿಗುತ್ತೆ. ಯಾಕಂದರೆ ಇನ್ಮೇಲೆ ಅದೇ ತಿನ್ನೋ ಜನ. ಏನು ಅಂದರೆ ಕಲ್ಲಂಗಡಿ ಹಣ್ಣು ಬೀಜ, ಕರ್ಬೂಜ ಹಣ್ಣು ಬೀಜ, ವಿಶೇಷವಾಗಿ ಹೀರೆಕಾಯಿ ಬೀಜ, ಸೌತೆಕಾಯಿ ಬೀಜ, ಎಲ್ಲ ಬೀಜಗಳನ್ನು ತಿಂತಕ್ಕಂಥ ಅವಕಾಶಗಳು ಅಂದರೆ ಇದರಲ್ಲಿ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಕಥೆಗಳು ಅವ್ರು ಬಿಡ್ತಾರೆ. ನಾವೊಂದು ಹೇಳ್ತೀನಿ, ಇದನ್ನು ನಮ್ಮ ತಾತನ ಕಾಲದಲ್ಲೇ ಹೇಳೋರು ಎಲ್ಲ ತಿನ್ನಿ ಅಂತ. ನೀವೀಗ ಬೀಜಗಳನ್ನ ಹುಡ್ಕೊಂಡು ಹೋಗ್ತಿದ್ದೀರ ಅಷ್ಟೇ. ಸೊ ಎಲ್ಲನೂ ಡಯಟ್ ಪ್ರೋತ್ಸಾಹ ತಿಂತಾ ಇದ್ದೀರಿ. ನೋಡಿ, ಒಂದು ಹೇಳ್ತೀನಿ, ತಿನ್ನೋ ಪದಾರ್ಥಗಳು ಯಾವುದೇ ಆಗಲಿ ವೈಟನ್ನು ತಿನ್ನಬೇಡಿ. ಯಾವ ಕಾರಣಕ್ಕೂ ಈ ಮೂರನ್ನ ವೈಟ್ಗಳು ಮಾತ್ರ ತಿನ್ನಬೇಡಿ. ಹಾಲನ್ನ ನೀರು ಹಾಕ್ಕೊಂಡು ತೊಗೊಳ್ಳಿ. ಇನ್ಮೇಲೆ ಹಾಲಿಗೆ ತೊಂದರೆಗಳಾಗುತ್ತೆ. ಅಂದರೆ ಜಲ ಅಲ್ವಾ. ಸೊ ಹಸುಗಳನ್ನ, ಒಳ್ಳೆ ಊಟ ಮಾಡಿಸಿರೋ ಹಸುಗಳನ್ನ ಹಾಲು ಮಾತ್ರ ನೀವು ತೊಗೊಳ್ಳಿ. ಕೆಲವು ಹಸುಗಳನ್ನ ಎಲ್ಲೋ ಅಂದರೆ ಅಲ್ಲಿ ಪೇಪರ್ಗಳು ತಿನ್ನುತ್ತೆ, ಎಲ್ಲಂದರೆ ಅಲ್ಲಿ ಪ್ಲಾಸ್ಟಿಕ್ ತಿಂತಾ ಇದೆ, ಎಲ್ಲಂದರೆ ಕಸ ತಿಂತಾ ಇದೆ, ಹಸುಗೆ ಸರಿಯಾಗಿ ಹಾಕ್ತಾ ಇಲ್ಲ ಮೇವುಗಳವನು. ಸೊ ಅಂಥ ಹಸುಗಳ ಹಾಲನ್ನ ನೀವು ಹಿಂಡ್ಕೊಂಡು ತಿಂದಾಗ ನಿಮಗೆ ಇನ್ಫೆಕ್ಷನ್ಸು, ರೋಗಗಳು ಬರುತ್ತೆ. ಸೊ ಆ ಥರ ಇನ್ನು ಮೇಲೆ ಹಾಲಿನ ಪದಾರ್ಥಗಳು ಒಳ್ಳೆ ದುಡ್ಡು ಲಾಭ ಬರುತ್ತೆ. ಯಾವುದ್ಯಾವುದು? ಪನ್ನೀರ್ ಸಿಕ್ಕಾಪಟ್ಟೆ ದುಡ್ಡು ಲಾಭ, ಟೋಪೋ ಒಳ್ಳೆ ಫಸ್ಟ್ ಕ್ಲಾಸ್ ಲಾಭ, ಬೆಣ್ಣೆ ಸಿಕ್ಕಾಪಟ್ಟೆ ಲಾಭ, ಒಳ್ಳೆ ತುಪ್ಪ ಒಳ್ಳೆ ಲಾಭ. ಅಂದರೆ ಇದೆಲ್ಲ ನೆಕ್ಸ್ಟ್ ಇನ್ನು ಲಾಭ ಆಗ್ತಕ್ಕಂಥದ್ದು ಅಂದರೆ ಹಾಲಿನ ಪದಾರ್ಥಗಳು, ಚಂದ್ರನ ಜೊತೆಗಿರ್ತಕ್ಕಂಥದ್ದು ಎಲ್ಲನೂ ಶುಕ್ರ ಚಂದ್ರ ಇದ್ದರೆ ಹಾಲಿನ ಲಾಭಗಳು ನಡೆಯುತ್ತೆ. ಅಂದರೆ ಫುಡ್ಡು ಪ್ರಾಡಕ್ಟ್ಸಲ್ಲಿ ಮಿಲ್ಕ್ ಪ್ರಾಡಕ್ಟ್ಸು ಹೆಚ್ಚಿನ ಪದಾರ್ಥಗಳನ್ನ ಮಾಡ್ತಾರೆ. ಆದರೆ ಅದನ್ನು ನೋಡ್ಕೊಂಡು ತೊಗೋಬೇಕು. ವೈಟ್ಗಳು ಯಾವ್ಯಾವ ತೊಗೋಬಾರ್ದು? ಉಪ್ಪು ತೊಗೋಬೇಡಿ, ಸೇಂದ್ರ ಲವಣ ತೊಗೊಳ್ಳಿ, ಮೈದಾ ಮುಟ್ಟಬೇಡಿ ಯಾವ ಕಾರಣಕ್ಕೂ, ಬ್ರೆಡ್ಡು, ಬನ್ನು, ಪಿಜ್ಜಾ, ಬರ್ಗರು ಮಕ್ಕಳಿಗೆ ಮೊದಲೇ ಕೊಡಬೇಡಿ. ಇನ್ನು ಮೇಲೆ ನೆಕ್ಸ್ಟ್ ಇರ್ತಕ್ಕಂಥ ವೈಟಲ್ಲಿ ಬಹಳ ಡೇಂಜರಸ್ಸು ಈ ಮೈದಾ. ಆ ಮೈದಾನ ಯಾವ ಕಾಲಕ್ಕೂ ಮುಟ್ಟಬೇಡಿ, ಸಕ್ಕರೆ ಮುಟ್ಟಬೇಡಿ. ಮೊಟ್ಟೆ ಅವ್ರ ಹಣೆ ಬರ, ಅವ್ರವ್ರ ಪಾಪ ತಿಂತಾರೆ. ಅದರಲ್ಲೂ ಡೂಪ್ಲಿಕೇಟ್ ಬೇರೆ ಬರ್ತಾ ಇದೆ, ಎಷ್ಟೋ ತಿಂತ್ಕೊಳ್ತಕ್ಕಂಥದ್ದು. ಕೆಲವರು ಮೊಟ್ಟೆ ತಿನ್ಬೇಕಂದ್ರೆ ಒಂದು ಅಂಶ ಪತ್ತೆಯಾಗಿದೆ, ಕ್ಯಾನ್ಸರ್ ಬರ್ತಾ ಇದೆ. ಅಂದರೆ ಏನಾಗಿದೆ, ಫಾರ್ ಎಕ್ಸಾಂಪಲು ಈಗ ನೀನು ಕೇಳೋದು ಹೆಂಗಿದೆ ಅಂದರೆ, ನಾನ್ ವೆಜಿಟೇರಿಯನ್ ಆಗಿ ವೆಜಿಟೇರಿಯನ್ ಅವ್ರ ಹತ್ರ ನನ್ನ ಹತ್ರ ಕೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ. ಆ ಮೊಟ್ಟೆ ಕೂಡ ನಾನು ತಿಂದಿಲ್ಲ. ಏನಾಗಿದೆ ತಮಾಷೆ ಏನು ಅಂದರೆ, ಭಾಳ ಜನ ಮೊದಲು ಆದರೆ ಮೊಟ್ಟೆಗಳನ್ನ ಆಯಿಲ್ ಪದಾರ್ಥವನ್ನು ಸೇರಿಸಿ ಮಕ್ಕಳಿಗೆ ಒಳ್ಳೆ ಚೆನ್ನಾಗಿರುತ್ತೆ, ಪೌಷ್ಟಿಕವಾಗಿ ಬೆಳೀತಾರೆ ಅಂತ ಸೂರ್ಯನ ಮಧ್ಯೆ ಮಲಗಿಸ್ಬಿಟ್ಟು ಹಚ್ಚೋರು. ಸೊ ಇಂಥದ್ದೆಲ್ಲ ಆಗೋರು. ಅದಕ್ಕೆ ಅಕಸ್ಮಾತ್ ರೋಗಗಳು ಬಂದಾಗ ಔಷಧಿ ರೂಪದಲ್ಲಿ ಉಪಯೋಗಿಸ್ತಿದ್ರು ಎಲ್ಲ ಜಾತಿ ವರ್ಗದವರು ಮೊಟ್ಟೆ ತಿನ್ನೋರು. ಅಂದರೆ ಅಮ್ಮನ ತಿಂದರೆ ಮಗುನ ತಿಂದರೆ ನಮಗೇನು ಭಯ ಇಲ್ಲ, ಅಮ್ಮನ ತಿಂತೀವಲ್ಲ, ಮಗುನ ತಿನ್ನೋದೇನು ಅಂತ ತಿನ್ಬಿಡೋರು. ಸೊ ಎಲ್ಲರೂ ತಿನ್ನಬೇಕು ಅಂತಲ್ಲ, ಅವ್ರವ್ರ ಹಣೆ ಬರ, ಅವರು ತಿನ್ಕೊಂಡು ಹೋಗಲಿ. ಒಂದೇನಾಗಿದೆ, ಆರ್ಟಿಫಿಷಿಯಲ್ ಮೊಟ್ಟೆಗಳನ್ನು ತಯಾರು ಮಾಡ್ತಾ ಇದ್ದಾರೆ ಇವತ್ತಿನ ದಿವಸ. ಎಲ್ಲರೂ ನಿಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿಗೆ ರೋಗಗಳನ್ನು, ಹಳೇ ಪೆಸ್ಟಿಸೈಡ್ಸ್ನ ಏನು ಫಾರಿನ್ನಲ್ಲಿರ್ತಕ್ಕಂಥ ಔಷಧಿ ಏನಿದೆ ಅದೆಲ್ಲ ಪೂರ್ತಿಯಾಗಿ ಮೆಚೂರಿಟಿ ಆಗೋಗಿ ಅದೆಲ್ಲ ಡಿಸ್ಪ್ಯಾಚ್ ಆಗಿ ಅದು ಅಕಸ್ಮಾತ್ ಎಲ್ಲ ಮುಗಿದೋಗಿರೋದನ್ನ ತೊಗೊಂಬಂದು ಇಲ್ಲಿ ನಮ್ಮ ಪೆಸ್ಟಿಸೈಡ್ಸ್ ಕೊಡ್ತಾ ಇದ್ದಾರೆ. ಸೊ ಹಳೆ ಹೊಸದಾಗಿ ಕೊಡ್ತಾ ಇದ್ದಾರೆ. ಸೊ ಅದನ್ನು ನೀವು ಇಲ್ಲಿ ಪಾಪ ಹೊಡ್ಕೊಂಡು ಏನು ಮಾಡ್ತಾ ಇದ್ದೀರಾ? ಅದನ್ನೆಲ್ಲ ನಾವು ಇಂಡಿಯಾ ಭಾರತ ದೇಶದವರು ನಮ್ಮ ಸಮೃದ್ಧಿಯನ್ನು ಬೇರೆ ಆಂಗ್ಲ ದೇಶದಿಂದ ತೊಗೊಂಬಂದು ಹಾಳು ಮಾಡ್ಕೊತಾ ಇದ್ದೀವಿ. ದಯವಿಟ್ಟು ಹೇಳ್ತಾ ಇದ್ದೀವಿ, ತಾಯಿಂದರೇ ಮಕ್ಕಳನ್ನ ಹಾಳು ಮಾಡ್ತಾ ಇರೋದು, ಯಾರು ಬೇರೆಯವ್ರು ಹಾಳು ಮಾಡ್ತಾ ಇಲ್ಲ. ನೀವೇ ಮಕ್ಕಳನ್ನ ಹಾಳು ಮಾಡ್ತೀರಾ. ನಿಮ್ಮ ತಾಯಿಂದರು ಇನ್ನ ಮೇಲೆ ಚಂದ್ರನಿಂದ ದೂರ ಆಗ್ತಾರೆ ಮಕ್ಕಳು. ನೀವು ಯಾರ ಕೈಯಲ್ಲಿ ತೋರಿಸ್ತೀರಳೆ? ನನ್ನ ಮಗ ನನ್ನ ಮಾತೇ ಕೇಳಲ್ಲ ಅಂತ ಕೇಳ್ತಾರೆ. ಯಾಕೆ ಕೇಳಲ್ಲ ಅಂದರೆ, ನೀವು ಬೆಳೆಸ್ತಿರೋದು ಆಯಾ ಕೈಯಲ್ಲಿ, ಕಳಿಸ್ತಿರೋದು ಸ್ಕೂಲಲ್ಲಿ ಯಾರ ಜೊತೆನೋ, ನೀವು ಒಂದಿಷ್ಟು ಟೈಮ್ ಕೊಡ್ತಾ ಇಲ್ಲ ಮಕ್ಕಳಿಗೆ. ಹೆಂಗೆ ನಿಮ್ಮ ಮಾತು ಕೇಳ್ತಾರೆ? ಸೊ ನಿಮ್ಮ ಮಾತು ಕೇಳದೆ ಅವ್ರ ಜೊತೆ ಯಾರ ಜೊತೆ ಇರ್ತಾರೋ ಆ ಮಕ್ಕಳು ಕರೆಕ್ಟಾಗಿ 6 ವಯಸ್ಸಿಂದ 12 ವಯಸ್ಸವರೆಗೂ ಯಾರ ಜೊತೆ ಚೆನ್ನಾಗಿರ್ತಾರೋ, 6ರಿಂದ 12 ಜ್ಞಾಪಕ ಇಟ್ಕೊಳ್ಳಿ. ಮಕ್ಕಳು ಹುಡುಗ ಆಗಲಿ ಯಾರು 6ರಿಂದ 12 ಇರ್ತಾರೆ, ಆ ಟೈಮ್ ಕರೆಕ್ಟಾಗಿ ಬ್ಲೆಂಡ್ ಆಗೋ ಸಮಯ. ನೀವು ಆ ಟೈಮ್ಗೆ ಏನು ಮಾಡ್ತೀರಾ? ಗಂಡ ಹೆಂಡತಿ ಮಕ್ಕಳ ಮಧ್ಯೆ ಜಗಳ ಮಾಡ್ತೀರಾ, ಏನೇನೋ ಪದಾರ್ಥ ತಿಂತೀರಾ. ತಿನ್ಕೋ ಪರವಾಗಿಲ್ಲ ಅಂತ ಅದಕ್ಕೂ ಕೊಡಿಸಿ ನೀವು ತಿಂತೀರಾ. ಮಕ್ಕಳಿಗೋಸ್ಕರ ನೀವು ಬದುಕಬಾರ್ದು, ನಿಮಗೋಸ್ಕರ ಮಕ್ಕಳು ಬದುಕಬೇಕು. ಅದಕ್ಕೆ ಏನು ಮಾಡ್ಬೇಕು? ನೀವು ಸ್ಟ್ರಿಕ್ಟ್ ಆಗಿರ್ಬೇಕು, ಒಳಗಡೆ ಪ್ರೀತಿ ಇರಬೇಕು, ತೋರಿಸ್ಕೋಬಾರ್ದು, ಚೆನ್ನಾಗಿ ಹೊಡೆದು ಬಡ್ದು ಮಕ್ಕಳನ್ನ ಚೆನ್ನಾಗಿ ಸಾಕಬೇಕು. ಹೇಗೆ ಸಾಕಬೇಕು? ನೀವು ನನಗೆ ಈ ಕಷ್ಟ ಇದೆ, ನಾನು ಹೇಳಿದಾಗ ನೀನು ಜೀವನ ಮಾಡಬೇಕು ಹೊರತು ನಿನ್ನ ಹಠಕ್ಕೆ ನಾನು ಜೀವನ ಮಾಡಬಾರ್ದು ಅಂತ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಎಲ್ಲ ತಾಯಿಂದರು ಮಕ್ಕಳ ಕೈಯಲ್ಲಿ ಮೊಬೈಲ್ ಕೊಡಬೇಡಿ. ಇನ್ನು ಮೇಲೆ ರೇಡಿಯೇಷನ್ ಜಾಸ್ತಿ ಆಗುತ್ತೆ. ರಾಹು ಬಂದು ಮಕರದಲ್ಲಿ ಕೂತ್ಕೊಂಡ್ರೆ ನೀರು ಮತ್ತು ಭೂಮಿ ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ರಾಹು ಯಾವತ್ತು ಜಲದಲ್ಲಿ ಕೂತ್ಕೊಂತಾನೋ ಇನ್ನು ಮೇಲೆ ರೇಡಿಯೇಷನ್ ಜಾಸ್ತಿ ಆಗುತ್ತೆ. ಆ ರೇಡಿಯೇಷನ್ ಆಗೋದು ಈಗಲೇ ಮೊಬೈಲ್ ಕೊಟ್ಟಿದ್ದೀರಾ, ಸ್ಕೂಲಿಗೆ ಮೊಬೈಲ್ ಕೊಟ್ಟಿದ್ದೀರಾ, ಮಕ್ಕಳ ಕೈಲಿ ಆಡಕ್ಕೆ ಮೊಬೈಲ್ ಕೊಟ್ಟಿದ್ದೀರಾ, ಮಕ್ಕಳು ತಿಂದೇ ಇದ್ರೆ ಮೊಬೈಲ್ ತೋರಿಸ್ಕೊಂಡು ತಿನ್ನಿಸ್ತಾ ಇದ್ದೀರಾ. ಸ್ಕೂಲ್ನವರು ಬದಲಾಗಬೇಕು ಗುರುಜಿ. ಯಾಕೆಂದ್ರೆ ನೋಡಿ, ಮುಂಚೆ ಎಲ್ಲ ಡೈರಿಲಿ ಬರ್ತ್ ಕಳ್ಸೋರು, ಈಗ ಮೇಲ್ ಕಳಿಸ್ತಾರೆ. ಮೇಲಲ್ಲಿ ಒಂದಷ್ಟು ಡೀಟೇಲ್ಸ್ಗಳು ಮೊಬೈಲ್ ನೋಡ್ಕೊಂಬಿಡಿ ಅಂತಾರೆ. ಮಕ್ಳಿಗೆ ನಾವು ಮೊಬೈಲ್ ಕೊಡ್ಲೇಬೇಕು, ನೋಟ್ಸ್ಗಳು ಕಳಿಸ್ತಾರೆ ಮೊಬೈಲಲ್ಲಿ. ಸೊ ಟೆಕ್ನಾಲಜಿ ಎಷ್ಟು ಒಳ್ಳೇದಾಗ್ತಾ ಇದೆಯೋ ನಮಗೆ ಅದೇ ಬೇರೆ ಹೋಗ್ತಾ ಇದೆ, AI ಬೇರೆ ಈಗ ಅದಕ್ಕೆ ನಾನು ಹೇಳ್ತೀನಿ ಏನು ಅಂದರೆ, ನೀವುಗಳೆಲ್ಲ ಸ್ಕೂಲ್ ಸೇರಿಸ್ತಿರೋದೇ ತಪ್ಪು. ಫಸ್ಟ್ ಆಫ್ ಆಲ್ ಯಾವ ಸ್ಕೂಲ್ ಸೇರಿಸ್ಬೇಕು? ಕಾಲ್ ಗೆಜ್ಜೆ ಹಾಕೊಂಡು ಹೋಗೋ ಸ್ಕೂಲ್ ನಾವು ಸೇರಿಸ್ಬೇಕು. ನಿಮಗೆ ಜೀವನಕ್ಕೆ ಏನು ಬೇಕೋ ಆ ಓದಿನ ಪದಾರ್ಥಗಳು ಬುಕ್ಕಲ್ಲಿ ಪುಸ್ತಕದಲ್ಲಿ ಇಲ್ಲ.
ಸೊ ಅದರಿಂದ ನೀವೆಲ್ಲರೂ ಸ್ಕೂಲಿಗೆ ಸೇರಿಸ್ತಾ ಇರೋದೇನು ಅಂದರೆ, ಅಯ್ಯೋ ಸ್ಕೂಲಲ್ಲಿ ಗೆಜ್ಜೆ ಹಾಕಬಾರ್ದು, ಅಯ್ಯೋ ಕಣ್ಕಪ್ ಹಾಕಬಾರ್ದು, ಅಯ್ಯೋ ಬೊಟ್ಟು ಹಾಕಬಾರ್ದು, ಕೈಯಲ್ಲಿ ಬಳೆ ಹಾಕಬಾರ್ದು ಅಂತ ದರಿದ್ರ ಸ್ಕೂಲ್ನ ನೀವು ಕಳಿಸ್ಬಾರ್ದು. ಅದಕ್ಕೆ ನಮಗೆ ಆ ಸ್ಕೂಲ್ ಬೇಕಾಗಿಲ್ಲ. ಬೇರೆ ಸ್ಕೂಲ್ನ ಒಳ್ಳೆ ಸಂಪ್ರದಾಯವಾಗಿ ಫಸ್ಟ್ ಕ್ಲಾಸಾಗಿ ಕುಂಕುಮ ಇಟ್ಬೇಕು ಹೆಣ್ಮಕ್ಳು, ಕಾಲು ತುಂಬ ಗೆಜ್ಜೆ ಹಾಕೋಬೇಕು, ತಲೆ ತುಂಬ ಕೂದಲು ಹಾಕಬೇಕು, 2 ಜಡೆ ಹಾಕಬೇಕು. ಯಾವತ್ತು 2 ಹೆಣ್ಮಕ್ಳಿಗೆ 2 ಜಡೆ ಹಾಕ್ತಿರೋ ಹೆಣ್ಣು ಮಕ್ಕಳಿಗೆ ದಿನಗಳ ಪ್ರಾಬ್ಲಮ್ ಬರಲ್ಲ, ಪೀರಿಯಡ್ಸ್ ಪ್ರಾಬ್ಲಮ್ ಬರಲ್ಲ. ಜ್ಞಾಪಕ ಇಟ್ಕೊಳ್ಳಿ. ಅದಕ್ಕೆ ಈ ಗಂಟನ್ನು 2 ಜಡೆಗಳು ಹಾಕ್ತಾಯಿದ್ವು. ಕಾಲು ಗೆಜ್ಜೆ ಯಾಕೆ ಹಾಕ್ತಾರೆ ಅಂದರೆ ಆ ನರಗಳಿಗೆ ಅದು ಕಂಟ್ರೋಲ್ ಬರುತ್ತೆ. ಚಿಕ್ಕ ಮಕ್ಕಳಿಗೆ ಯಾವತ್ತೂ ಕಾಮದೃಷ್ಟಿಗಳು ಬರಲ್ಲ, ಪರಪುರುಷ ದೃಷ್ಟಿಗಳು ಬರಲ್ಲ, ನೇರವಾಗಿ ನಿಷ್ಠೆಯಾಗಿರುತ್ತೆ. ಹುಡುಗರಿಗೆ ವಿಶೇಷವಾಗಿ ಸೊಂಟಕ್ಕೆ ಉಡ್ದಾರ ಹಾಕಿ ಅಂತಾರೆ, ನೀವು ಹಾಕಬಾರ್ದಂತೆ. ಯಾರು ಹೇಳಿದವರು ನನಗೆ ಗೊತ್ತಿಲ್ಲ. ಕೈಗೆ ವಿಶೇಷವಾಗಿ ಅವ್ರಿಗೆ ಕಿವಿಗೆ 2 ಓಲೆಗಳು ಹಾಕ್ತಿರೋ ಹುಡುಗರಿಗೆ, ಅದಾದ ಮೇಲೆ ಕೈಗೆ ಬಳೆಗಳನ್ನ, ತಾಮ್ರದ ಬಳೆಗಳನ್ನ ಹಾಕಿ ಕಳಿಸು. ಯೋ ದೇವ್ರದು ತೆಗಿಬೇಕಂತೆ, ಕಟ್ ಮಾಡಿ ಬಿಸಾಕ್ತಾರಂತೆ ಅಂತ ಹುಳ್ಳಂದು ಅಂತ ದರಿದ್ರ ಸ್ಕೂಲ್ನ ಬೇಕಾಗಿ ಏನಕ್ಕೆ ಬೇಕು ನಿಮಗೆ? ಬರ್ರಿ ದುಡ್ಡು. ಇಡೀ ಜಗತ್ತಲ್ಲಿ 2 ಮಾಫಿಯಾ ಜ್ಞಾಪಕ ಇಟ್ಕೊಳ್ಳಿ. ಒಂದು ಫಾರ್ಮಸ್ಯೂಟಿಕಲ್ ಡಿಪಾರ್ಟ್ಮೆಂಟು, ಇನ್ನೊಂದು ಎಜುಕೇಷನ್ ಡಿಪಾರ್ಟ್ಮೆಂಟು. ಅದರಿಂದ ಇದು ಜನರಲ್ ಆಗಿ ನಾವು ಮಾತಾಡ್ತಾ ಇದ್ದೀವಿ ಅಷ್ಟೇ ಹೊರತು ನಿಮಗೆಲ್ಲರಿಗೂ ಏನು ಅಂದರೆ ವೀಕ್ಷಕ ಬಾಂಧವರಿಗೆ 31 ಡಿಸೆಂಬರು ಜನವರಿ 1 ಬಂದುಬಿಟ್ರೆ ಹೊಸ ವರ್ಷ ಅಲ್ಲ. ಆದರೂ ಒಂದು ಕಾರ್ಯಕ್ರಮ, ಒಂದು ಕ್ಯಾಲೆಂಡರ್ ಚೇಂಜ್ಗೋಸ್ಕರ. ಆದರೆ ನಾನು ಹೇಳಿರೋ ಅಷ್ಟು ಭವಿಷ್ಯ ಇವಾಗಿಂದಲ್ಲ. ಯಾವತ್ತೂ ತಿಳ್ಕೊಳ್ಳಿ, ಉಗಾದಿ ಹಬ್ಬದ ನಾನು ವಿಚಾರನ ಮೊದಲೇ ನಿಮಗೆ ತಿಳಿಸ್ತಿದ್ದೀನಿ. ಇಂತಿಂಥ ಗ್ರಹ ಅಂದರೆ ರಾಜ ಯಾರು ಈ ಸಲ ಜ್ಞಾಪಕ ಇಟ್ಕೊಳ್ಳಿ, ಪೂರ್ತಿಯಾಗಿ ಜ್ಞಾಪಕ ಇಟ್ಕೊಳ್ಳಿ, ಗುರುನೇ ರಾಜ. ನೆಕ್ಸ್ಟ್ ಮಂತ್ರಿ ಯಾರು ಅಂದರೆ ಸಾಕ್ಷಾತ್ ಕುಜ. 3ನೇವನ ವಿಶೇಷವಾಗಿರ್ತಕ್ಕಂಥ ಸೇನಾಧಿಪತಿ ಯಾರು ಅಂದರೆ ಈ ಸಲ ಬಹಳ ಡೇಂಜರಸ್ ಸೇನಾಧಿಪತಿ. ಸೊ ಅದರಿಂದ ನೀವು ಆ ಶುಕ್ರನ ಪರಿವರ್ತನೆ ಮಾಡಿಕೊಳ್ಳೇಬೇಕು. ಸೊ ಸೇನಾಧಿಪತಿ ಆಗಿರ್ತಕ್ಕಂಥ ಯಾರೇ ಆದರೂ ಅವನದೇ ನಡೆಯುತ್ತೆ, ಅವನದೇ ರಾಜ್ಯ, ಅವನದೇ ಪರಿಪಾಲನೆ. ಸೊ ಅದರಿಂದ ನೀವುಗಳು ಇನ್ನು ಮೇಲೆ ಇಷ್ಟೆಲ್ಲ ಪಾಯಿಂಟ್ಸ್ ಹೇಳಿರೋದ್ರಲ್ಲಿ ಒಂದೊಂದೇ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಮನೆಯಲ್ಲಿ ಎಚ್ಚರಿಕೆಯಿಂದ ಇದ್ದು ಊಟ ಉಪಚಾರದಲ್ಲಿ ಕರೆಕ್ಟಾಗಿದ್ದು ರೈತಾಭ್ಯ ವರ್ಗನ ಪರಿವರ್ತನೆ ಮಾಡಿಕೊಂಡ್ರೆ ಸಂತೋಷ.